ಹಲೋ ನಮಸ್ತೆ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೈದ್ಯ ಮಲ್ನಾಡ್. ಏನು ಮುದ್ದಿನ ಮಗ ಕುಮಾರಣ್ಣ ಗೌಡ್ರನ್ನೇ ಮನೆಯಿಂದ ಆಚೆ ಹಾಕಿದ್ರ? ಗೌಡ್ರು ಮನೆಯಿಂದ ಹೊರಬಂದು ಒಬ್ಬಂಟಿಯಾಗಿದ್ದ ಗೌಡ್ರ ಊಟೋಪಚಾರವನ್ನೆಲ್ಲ ಕಾರ್ಯಕರ್ತರೇ ನೋಡ್ಕೊಂಡ್ರ? ಕುಮಾರಣ್ಣಂಗೆ ತಂದೆಯೇ ದೇವ್ರು, ದಳ ವೈರಿಗಳಿಂದ ಇದೆಂತ ವಿಕೃತಿ. ವಿಡಿಯೋ ವೈರಲ್, ಸಿಎಂ ಸೋಲಿಗೆ ಸಂಚಿನ ಕಿತಾಪತಿ. ಇದು ಹೊತ್ತಿನ ವಿಶೇಷ. ಗೌಡ್ರನ್ನೇ ಮನೆಯಿಂದ ಹೊರ ಹಾಕಿದ್ರ? ಲಗಾಮಿಲ್ಲದ ನಾಲಿಗೆ. ಇನ್ನೇನು ಚುನಾವಣೆಗೆ ಕೆಲವು ದಿನ ಬಾಕಿ ಇದೆ ಅನ್ನುವಾಗ್ಲೇ ರಾಜಕಾರಣಿಗಳು ತಮ್ಮ ನಾಲಿಗೆ ಹರಿಬಿಡೋಕೆ ಶುರುವಾಗಿದ್ದಾರೆ. ಲಂಗು ಲಗಾಮಿಲ್ಲದೆ ಏನೇನೋ ಮಾತಾಡ್ತಾರೆ. ಕೈಲೊಂದು ಮೊಬೈಲ್ ಸಿಕ್ಕಿದೆ ಅಂತ ಸುಳ್ಳು ಹೇಳಿಕೆಗಳ ವಿಡಿಯೋ ವೈರಲ್ ಆಗೋಕೆ ಶುರುವಾಗಿದೆ. ಕೇವಲ ಇಂಥ ವಿಡಿಯೋಗಳಿಂದಲೇ ತಾವೇನೋ ಗೆಲುವು ಸಾಧಿಸ್ತೀವಿ ಅಂದ್ಕೊಂಡವ್ರೋ ಏನೋ ಗೊತ್ತಿಲ್ಲ. ಅದೇನೇ ಇರ್ಲಿ, ಈ ಬಾರಿ ವಿಡಿಯೋ ವೈರಲ್ ಆಗಿರೋದು ಮಾತ್ರ ಗೌಡ್ರ ಮನೆ ಮ್ಯಾಟ್ರಿಗೆ. ಮುದ್ದಿನ ಮಗ ಕುಮಾರಸ್ವಾಮಿ ಅವರೇ ಗೌಡ್ರನ್ನೇ ಮನೆಯಿಂದ ಆಚೆ ಹಾಕಿದ್ರಂತೆ. ನಿಜಾನ? ಇಲ್ಲಿದೆ ನೋಡಿ ಅಸಲಿ ಸ್ಟೋರಿ. ಏನು ಮುದ್ದಿನ ಮಗ ಕುಮಾರಣ್ಣ ಗೌಡ್ರನ್ನ ಮನೆಯಿಂದ ಆಚೆ ಹಾಕಿದ್ರ? ಗೌಡ್ರು ಮನೆಯಿಂದ ಹೊರಬಂದು ಒಂಟಿಯಾಗಿದ್ರ? ಒಬ್ಬಂಟಿಯಾಗಿದ್ದ ಗೌಡ್ರ ಊಟೋಪಚಾರವನ್ನೆಲ್ಲ ಕಾರ್ಯಕರ್ತರೇ ನೋಡ್ಕೊಂಡ್ರ? ಕುಮಾರಣ್ಣಂಗೆ ತಂದೆಯೇ ದೇವರು, ದಳ ವೈರಿಗಳಿಂದ ಇದೆಂಥ ವಿಕೃತಿ. ವಿಡಿಯೋ ವೈರಲ್, ಸಿಎಂ ಸೋಲಿಗೆ ಸಂಚಿನ ಕಿತಾಪತಿ. ಇವ್ರಪ್ಪ ಬಂದು ಅಲ್ಲಿ ವಿದ್ಯಾರ್ಥಿ ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಭಾಷಣ ಮಾಡುವಾಗ ಇವನ್ ಯಾವನ್ ಇಟ್ಕೊಂಡು ಭಾಷಣ ಮಾಡ್ತಾವನೆ ಕಲ್ತಗೊಂಡು ಓಡಿಸಿರು. ಆ ಬೆಂಗಳೂರು ಟೈಲರಿಂಗ್ ಹಾಲ್ ಮುಂದೆ ಕೂತ್ಕೊಂಡು ನಾನು ಎದೆ ಕೊಟ್ಟೆ, ತಪ್ಕೊಂಡು ಹತ್ರು ದೇವೇಗೌಡರು ನನ್ ಮಕ್ಳಾಗಿದ್ರು ಬಂದ್ ಹಿಂಗ್ ಕಲ್ಲೆ ತಿಂತಿರ್ಲಾಕೊಂಡು ನೀನ್ ತಿಂದೆ ಅಂತ ಅಂತವ್ರನ್ನ ಒದ್ದ ಹಚ್ಚಿಕ್ ಹಾಕಿ ಭಾಷಣ ಬೇರೆ ಮಾಡ್ತಾರೆ. ಬೆಂತಿಕ್ತಿದ್ದಾನೆ ಉಗ್ರಪ್ಪ ಕಣ್ರಿ. ಇಬ್ರು ಅಪ್ಪ ಮಕ್ಕಳು ದೇವೇಗೌಡರು ನಾಚ ಹಾಕಿ ಕುಮಾರ ಪಾರ್ಕ್ ಒಂದು ಸಣ್ಣ ಕ್ವಾರ್ಟರ್ಸ್ ಅಲ್ಲಿ ವಾಸ ಮಾಡಿದ್ದು ದೇವೇಗೌಡರು. ಮನೇಲಿ ಇಟ್ಕೊಂಡಿರ್ಲಿಲ್ಲ. ಬರ್ಲಿ ಕುಮಾರಸ್ವಾಮಿ ಭಾಷಣಕ್ಕೆ ನನ್ನ ಹತ್ರ ಈಗ ಯಾಕಪ್ಪ ನಿಮ್ಮ ಅಪ್ಪ ನಾವು ತಾಚಕ್ ಹಾಕಿದ್ದೆ ಅಂತ ಕೇಳ್ತೀವಿ. ಹೀಗೆ ಯಗ್ಗಿಲ್ಲದೆ ಗೌಡ್ರ ಮನಿತನ ವಿರುದ್ಧ ವಾಗ್ದಾಳಿ ನಡೆಸಿರೋದು ಬೇರೆ ಯಾರೂ ಅಲ್ಲ, ತುಮಕೂರಿನ ಬಿಜೆಪಿ ಶಾಸಕ ಮಾಧುಸ್ವಾಮಿ. ಒಂದು ಕಾಲದಲ್ಲಿ ಗೌಡ್ರ ಜೊತೆ ಜೆಡಿಎಸ್ ನಲ್ಲೇ ಇದ್ದೋರೆ. ಸದ್ಯ ತುಮಕೂರಿನಲ್ಲಿ ದೇವೇಗೌಡರು ಸ್ಪರ್ಧಿಸಿರೋ ವಿಚಾರ ಎಲ್ಲರಿಗೂ ಗೊತ್ತಿದೆ. ತುಮಕೂರಿನ ಜನತೆಗೂ ಒಂದು ಕೋಪ ಇದ್ದೇ ಇದೆ. ಅದು ಹೇಮಾವತಿ ನೀರು ಬಿಡ್ಲಿಲ್ವಲ್ಲ ಅಂತ. ಈಗ ಅಂಥದ್ದೇ ವಿಷಯದ ಜೊತೆಗೆ ದೇವೇಗೌಡ್ರ ಮನೆತನದ ಸುದ್ದಿಯನ್ನು ಕೆಣಕಿ ಕೀಳು ಪ್ರಚಾರ ನಡೆಸೋಕೆ ಮುಂದಾಗವ್ರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಯಾವಾಗ್ಲೂ ಏನೋ ಆಗಿದ್ದಕ್ಕೆ ಮತ್ತಷ್ಟು ಬಣ್ಣ ಕಟ್ಟಲಾಗ್ತಿದೆಯಾ ಗೊತ್ತಿಲ್ಲ. ಆದ್ರೆ ದೇವೇಗೌಡ್ರ ಮನೆತನಕ್ಕೆ ಸಂಬಂಧಿಸಿದಂತೆ ನಂಬಲಾರದ ಸುದ್ದಿಯೊಂದು ಮಾತ್ರ ವೈರಲ್ ಆಗ್ತಿದೆ. ತಂದೆಯೇ ದೇವ್ರು ಅಂತ ಪೂಜಿಸೋ ಕುಮಾರಸ್ವಾಮಿ ಗೌಡ್ರನ್ನ ಮನೆಯಿಂದಾಚೆ ಹಾಕಿದ್ರಂತೆ, ಬೀದಿಗೆ ತಳ್ಳಿದ್ರಂತೆ. ಇಂಥದೊಂದು ವಿಷಯವನ್ನ ಈಗ ಚುನಾವಣೆಯ ಅಸ್ತ್ರವಾಗಿ ಬಳಸಿಕೊಳ್ಳಲು ಮುಂದಾಗವ್ರೆ. ಇವ್ರಪ್ಪ ಬಂದು ಅಲ್ಲಿ ವಿದ್ಯಾರ್ಥಿ ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಭಾಷಣ ಮಾಡುವಾಗ ಇವನ್ ಯಾವನ್ ಇಟ್ಕೊಂಡು ಭಾಷಣ ಮಾಡ್ತಾವನೆ ಕಲ್ತಗೊಂಡು ಓಡಿಸಿರು. ಮುಂದೆ ಕೂತ್ಕೊಂಡು ನಾನು ಎದೆ ಕೊಟ್ಟೆ, ತಪ್ಕೊಂಡು ಹತ್ರು ದೇವೇಗೌಡರು ನನ್ ಮಕ್ಳಾಗಿದ್ರು ಬಂದ್ ಹಿಂಗ್ ಕಲ್ಲೆ ತಿಂತಿರ್ಲಾಕೊಂಡು ನೀನ್ ತಿಂದೆ ಅಂತ ಅಂತವ್ರನ್ನ ಒದ್ದ ಹಚ್ಚಿಕ್ ಹಾಕಿ ಭಾಷಣ ಬೇರೆ ಮಾಡ್ತಾರೆ. ಬೆಂತಿಕ್ತಿದ್ದಾನೆ ಉಗ್ರಪ್ಪ ಕಣ್ರಿ. ಇಬ್ರು ಅಪ್ಪ ಮಕ್ಕಳು ದೇವೇಗೌಡರು ನಾಚ ಹಾಕಿ ಕುಮಾರ ಪಾರ್ಕ್ ಒಂದು ಸಣ್ಣ ಕ್ವಾರ್ಟರ್ಸ್ ಅಲ್ಲಿ ವಾಸ ಮಾಡಿದ್ದು ದೇವೇಗೌಡರು. ಮನೇಲಿ ಇಟ್ಕೊಂಡಿರ್ಲಿಲ್ಲ. ಬರ್ಲಿ ಕುಮಾರಸ್ವಾಮಿ ಭಾಷಣಕ್ಕೆ ನನ್ನ ಹತ್ರ ಈಗ ಯಾಕಪ್ಪ ನಿಮ್ಮ ಅಪ್ಪ ನಾವು ತಾಚಕ್ ಹಾಕಿದ್ದೆ ಅಂತ ಕೇಳ್ತೀವಿ. ಇದನ್ನ ನಿಜಕ್ಕೂ ಕೇಳೋಕಾಗ್ತಿಲ್ಲ. ಕೇಳೋದೇ ಕಷ್ಟ ಅಂದ್ರೆ ಇನ್ನು ನಂಬೋದ್ ಹೇಗೆ ಅಲ್ವಾ? ಕುಮಾರಣ್ಣ ದೇವೇಗೌಡ್ರ ಮುದ್ದಿನ ಮಗ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು. ಹಾಗೆ ಕುಮಾರಸ್ವಾಮಿ ಕೂಡ ಅಪ್ಪನ ಮಾತಿಗೆ ಕಟ್ಟಿಬದ್ದು ವಿರೋಧಿಗಳ ಕಡೆಯಿಂದ ದಿನಾಲು ತಿವಿಸಿಕೊಳ್ತಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಕುಮಾರಸ್ವಾಮಿಗೆ ಬಿಜೆಪಿ ಕಡೆ ಹೋಗಿ ಸರ್ಕಾರ ರಚಿಸೋ ಮನಸ್ಸಿದ್ರು ತಂದೆ ಆಜ್ಞೆಗೆ ಬಂದದ್ದೆಲ್ಲ ಬರ್ಲಿ ಅಂತ ದಿನಾ ಸಿಎಂ ಕುರ್ಚಿಯಲ್ಲಿ ಕೂತೆ ಹೋರಾಟ ನಡೆಸ್ತಿದ್ದಾರೆ. ಹೀಗಿರುವಾಗ ಕುಮಾರಸ್ವಾಮಿ ದೇವೇಗೌಡ್ರನ್ನ ಮನೆಯಿಂದ ಹೊರ ಹಾಕಿದ್ರ? ಯಾವಾಗಪ್ಪ ಅಂತ ಜನ ಯೋಚಿಸೋಕೆ ಶುರುವಾಗಿದ್ದಾರೆ. ದೇವೇಗೌಡರಿಗೆ ಮೊದ್ಲು ಹುಟ್ಟಿದ್ರು ಅಂತ ಕಾಣುದು ಕರ್ನಾಟಕದಲ್ಲಿ. ಕುಮಾರಸ್ವಾಮಿ ನಂದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ತಗೊಂಡ್ ನೋಡ್ಬೇಕು, ಅವ್ರದ್ದು ತಗೊಂಡ್ ನೋಡ್ಬೇಕು. ನಾನ್ ಸೀನಿಯರ್ ಅವ್ರ ಸೀನಿಯರ್ ಅಂತ. 85 ಅಸೆಂಬ್ಲಿ ನಿಂತ ನಾನು, ಅವ್ರು ಬಂದಿದ್ದೆ ಅವಾಗ. 89 ಕಾಲ ವಿಧಾನಸಭೆ ಒಳಗಿದ್ದವ್ ನಾನು, ನೀವು ಬಂದಿದ್ದೆ ಅವಾಗ. ನಮ್ ಪುಣ್ಯ ಕಣ್ರಿ, ವೀರೇಂದ್ರ ಪಾಟೀಲ್ ಅಂತ ಮಂತ್ರಿ ಆಗಿದ್ರು. ಅವ್ರ 89ಕ್ಕೆ ಮಂತ್ರಿ ಆದಾಗ ಎರಡನೇ ಚಲನೆ ಹೇಮಾವತಿಗೆ ಶುರುವಾಗಿದ್ದವರು. ಮನೆಯಿಂದ ಹೊರ ಹಾಕಿದ್ದು ಮಾತ್ರವಲ್ಲ, ಊಟ ಕೂಡ ಹಾಕ್ತಿರ್ಲಿಲ್ಲ ಅಂತಿದ್ದಾರೆ ಮಾಧುಸ್ವಾಮಿ.
ಅಷ್ಟೇ ಅಲ್ಲ, ಅವತ್ತಿನ ದಿನಗಳಲ್ಲಿ ಜೊತೆಯಾಗಿದ್ದವರು ಈ ಮಾಧುಸ್ವಾಮಿನೇ ಅಂತೆ. ಒಂದು ಕಾಲದಲ್ಲಿ ಕುಮಾರ ಪಾರ್ಕ್ನ ಕ್ವಾರ್ಟರ್ಸ್ ನಲ್ಲಿ ಗೌಡ್ರು ವಾಸವಾಗಿದ್ದಾಗ ಇವರೇ ಹೋಗಿ ತಮ್ಮ ಕೈಯಾರೆ ಟಿಫಿನ್ ಬಾಕ್ಸ್ ನಲ್ಲಿ ಊಟ ತೆಗೆದುಕೊಂಡು ಹೋಗ್ತಿದ್ರಂತೆ. ವಿದ್ಯಾರ್ಥಿ ಭವನ ಎದುರು ಭಾಷಣ ಮಾಡುವಾಗ ಕಲ್ಲಲ್ಲಿ ಹೊಡೆದಿದ್ರಂತೆ. ಆಗ ಎದೆ ಕೊಟ್ಟು ಕಾಪಾಡಿದ್ದು ಕೂಡ ಮಾಧುಸ್ವಾಮಿಯಂತೆ. ಆಗ ಗೌಡ್ರು ನನ್ ಮಕ್ಕಳೇ ಆಗಿದ್ರು ಈ ರೀತಿ ಎತ್ತುತ್ತಿರ್ಲಿಲ್ಲ ಅಂದಿದ್ರಂತೆ. ಬೆಂತಿಕ್ತಿದ್ದಾನೆ ಉಗ್ರಪ್ಪ ಕಣ್ರಿ. ಇಬ್ರು ಅಪ್ಪ ಮಕ್ಕಳು ದೇವೇಗೌಡ ನಾಚ ಹಾಕಿ ಕುಮಾರ ಪಾರ್ಕ್ ಒಂದು ಸಣ್ಣ ಕ್ವಾರ್ಟರ್ಸ್ ಅಲ್ಲಿ ವಾಸ ಮಾಡಿದ್ದು ದೇವೇಗೌಡರು. ಮನೇಲಿ ಇಟ್ಕೊಂಡಿರ್ಲಿಲ್ಲ. ಬರ್ಲಿ ಕುಮಾರಸ್ವಾಮಿ ಭಾಷಣಕ್ಕೆ ನನ್ನ ಹತ್ರ ಈಗ ಯಾಕಪ್ಪ ನಿಮ್ಮ ಅಪ್ಪ ನಾವು ತಾಚಕ್ಕೆ ಹಾಕಿದ್ದೆ ಅಂತ ಕೇಳ್ತೀವಿ. ಟಿಫನ್ ಯಾರು ಊಟ ತಗೊಂಡೋಗಿ ಕೊಡ್ತಿದ್ದಾರೆ, ನಾವು ಮಕ್ಕಳೆಲ್ಲ. ಉಗ್ರಪ್ಪ ಯಾಕೆ ಚಿಕ್ಕೋದ? ಇನ್ನು ಹೀಗೆ ಒಂಟಿಯಾಗಿ ವಾಸವಾಗಿದ್ದ ದೇವೇಗೌಡ್ರಿಗೆ ಉಗ್ರಪ್ಪ ಅವರೇ ಬೆನ್ನುಜ್ಜಿದ್ರಂತೆ. ಅಲ್ಲಿಗೆ ಗೌಡ್ರ ಪತ್ನಿ ಕೂಡ ಜೊತೆಗಿರ್ಲಿಲ್ಲ ಅಂತಾರೆ ಮಾಧುಸ್ವಾಮಿ. ಮಾನಸ ಪುತ್ರ BL ಶಂಕರ್ ದಳ ಬಿಟ್ಟು ಹೊರ ಹೋಗೋದಕ್ಕೂ ಕುಮಾರಸ್ವಾಮಿಯೇ ಕಾರಣ ಅಂತಾರೆ. ಹಾಗಾಗಿ ಇಂತಹ ವಿಷಯಗಳನ್ನೇ ಇಟ್ಟು ತುಮಕೂರಲ್ಲಿ ಕುಮಾರಸ್ವಾಮಿ ಹಾಗೂ ಗೌಡ್ರನ್ನ ಕಟ್ಟಿ ಹಾಕೋಕೆ ಮಾಧುಸ್ವಾಮಿ ಈಗ ತಿಣುಕಾಡುವಂತಿದೆ. ಉಗ್ರಪ್ಪ ಯಾಕೆ ಚಿಕ್ಕೋದ? ಮಾನಸ ಪುತ್ರ BL ಶಂಕರ್ ಯಾಕೆ ಚಿಕ್ಕೋದ್ರು? ಬೆಳಿಗ್ಗೆ ಸಾಯಂಕಾಲ ಜೋಡಿ ಸಿಂಧ್ಯಾ ಯಾಕೆ ಚಿಕ್ಕಾಗಿದ್ರು? ಏನು ದೇವೇಗೌಡರು ಸುದ್ದಿ ಮಾತಾಡ್ರೆ ಕೆಂಡ ಕಾರ್ತಿದ್ ವೈಕರಾಮಯ್ಯ ಪಾರ್ಟಿ ಬಿಟ್ಟ ಕಾಂಗ್ರೆಸ್ ಹೋದ್ರು. ಯಾರಿದ್ರಲ್ಲಿ ದೇವೇಗೌಡರ ಜೊತೆ ಒಂದ್ ಹೆಸರು ಹೇಳ್ರಿ, ಟೀಕೆ ಮಾಡ್ತಾರೆ. ನಾನ್ ಕಂಡ್ಬಿಟ್ಟಿರ್ಲಿವಂತೆ ಕುಮಾರಸ್ವಾಮಿ ಏನು ದೇವೇಗೌಡರಿಗೆ ಮೊದ್ಲು ಹುಟ್ಟಿದ್ರು ಅಂತ ಕಾಣುತ್ತೆ ಕರ್ನಾಟಕದಲ್ಲಿ. ಇಂತಹ ವೈರಲ್ ವಿಡಿಯೋ ಇಟ್ಕೊಂಡು ಈಗ ಶತ್ರುಗಳು ಕುಮಾರಸ್ವಾಮಿ ಮತ್ತು ದೇವೇಗೌಡರನ್ನ ಕಣದಲ್ಲಿ ಕಟ್ಟಿ ಹಾಕಲು ನೋಡ್ತಿದ್ದಾರೆ. ಇನ್ನು ಈ ವಿಡಿಯೋ ವೈರಲ್ಗೆ ಕಾರಣರಾದ ಮಾಧುಸ್ವಾಮಿಯನ್ನೇ ನೇರವಾಗಿ ಕೇಳಿದ್ವಿ. ಏನ್ ಸ್ವಾಮಿ ಇದೆಲ್ಲ, ಯಾವಾಗ ಇದೆಲ್ಲ ಆಗಿದ್ದು ಅಂತಾನು ಕೇಳಿದ್ವಿ. ಅದಕ್ಕೆ ಹೌದು, ನಾನು ಮಾತಾಡಿದ್ರಲ್ಲಿ ಯಾವುದೂ ಸುಳ್ಳು ಇಲ್ಲ. ಇಲ್ಲಿ ಎಲ್ಲ ಅವರದ್ದೇ ಆಟ ಆಗಿ ಹೋಗಿದೆ. ನೀವೇ ಬೇಕಿದ್ರೆ ಕೇಳಿ, ದೇವೇಗೌಡರು ಕುಮಾರ ಪಾರ್ಕ್ನ ಸಣ್ಣ ಕ್ವಾರ್ಟರ್ಸ್ ನಲ್ಲಿರ್ಲಿಲ್ವಾ ಅಂತ ಕೇಳಿ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ ಅಂದ್ರು. ಅಷ್ಟೇ ಅಲ್ಲ, ಗೌಡ್ರು ಅಂತ ಪ್ರಾಣ ಬಿಡ್ತಿದ್ದವರೆಲ್ಲ JDS ಬಿಟ್ಟು ಹೋಗಿದ್ಯಾಕೆ ಅಂತ ಒಮ್ಮೆ ಕೇಳಿ ನೋಡಿ ಅಂದ್ರು ಮಾಧುಸ್ವಾಮಿ. ಸರ್, ನನಗೆ ಒಂದು ಊರಲ್ಲಿ ಕ್ಯಾನ್ವಾಸ್ ಮಾಡಕ್ ಬಿಡ್ತಾ ಇಲ್ಲ. ನಾನು ಎಲ್ಲಿಗೆ ಹೋದ್ರು ಕುಡಿದು ಬಿಟ್ಟು 5 ಜನ 10 ಜನ ಕಳ್ಸೋದು, ನಮ್ ಮುಂದೆನೆ ನಿಂತ್ಕೊಂಡು ಅಟ್ಯಾಕ್ ಮಾಡಂಗ್ ಮಾಡೋದು. ಒಂದ್ ಕಡೆ ನಾನು ನೆಮ್ಮದಿಯಾಗಿ ಕ್ಯಾನ್ವಾಸ್ ಮಾಡ್ಲಾರ್ದಂತ ಸ್ಥಿತಿನ ತುಮಕೂರಲ್ಲಿ ನಿರ್ಮಾಣ ಮಾಡವ್ರೆ. ಈಗ ಈ ಚುನಾವಣೆಯಲ್ಲಿ ಅವರಪ್ಪ ನಿಂತ್ಕೊಳ್ಳೋ ಹೊತ್ತಿಗೆ ನಮ್ಮನ್ನೆಲ್ಲ ನಾವೇನೆಲ್ಲ ಇವ್ರು ನಿಂತ್ಕೊಂಡ್ರು ಅಂತ ಹೇಳಿ ಎಲ್ಲ ಬಾಗ್ಲಾಕಿ ಮನ್ಗೋಗ್ಬೇಕು. ಚಿಕ್ಕನಾಯಕನಹಳ್ಳಿಗೆ ಬಂದು ಚೀಫ್ ಮಿನಿಸ್ಟರ್ ನನಗೆ ನನ್ನ ಬಗ್ಗೆ ಹೇಳ್ತಾರೆ, ನಾನು ಒಂದು ದಿವಸ ಅಸೆಂಬ್ಲಿ ಮಾತಾಡಿಲ್ವಂತೆ, ಈ ಕ್ಷೇತ್ರದ ಅಭಿವೃದ್ಧಿ ಒಂದು ದಿವಸ ನಾನು ಕೇಳಿಲ್ವಂತೆ. ಮತ್ತೆ ಅವರಿಗೆ ಬುಕ್ಕಾಪಣ್ಣದಿಂದ ಉಳಿಯಾರಿಗೆ ಬರ್ಬೇಕಾದ್ರೆ ಮರಗಳು ಒಡಗೋಗಿರೋದೆಲ್ಲ ನೋಡಿ ನೋವಾಯ್ತಂತೆ. ಒಬ್ಬ ಧೀಮಂತ ನಾಯಕ ಇದ್ದಾರೆ. ನಾನೇ ಸರ್ ಅಧಿಕಾರದಾಗಿದ್ದು, ನೀರ್ ಬಿಡ್ಬೇಕಾಗಿದ್ದು ನಾನು 8 ತಿಂಗಳು ML ಆಗಿ 50 ಕಾಗದ ಇದೆ ನನ್ನ ಹತ್ರ. ಅವ್ರಿಗೆ ಬರ್ಕೊಟ್ರೋದಕ್ಕೆ ಹಾಳಾಗೋಗಿದೆ ತೆಂಗಿ ಮರ. ನೀವೆಲ್ಲ ಸಾಕ್ಷಿ ಇದ್ರಲ್ಲ TV ಅವರು ನಾನು ಎಷ್ಟು ಮಾತಾಡಿದೀನಿ ಅಂತ. ನಾನು ಹೇಳ್ಕೊಂಬತ್ತಾ ಇದ್ದೀನಿ ಸರ್. ಇವ್ರು ನಾನು ಈ ಪಕ್ಷದ ಪರವಾಗಿ ಅವ್ರ ಯೋಗ್ಯತೆನ ಅವ್ರ ಅರ್ಹತೆನ ನಾನು ಜನಗಳ ಜೊತೆ ಮೊದಲೆಲ್ಲ ಕೈ ಮುಕ್ಕೊಂಡು ಹೋಗ್ತಿದ್ವಿ. ಇವ್ರಿಗೆ ಏನು ಅನ್ನಿಸ್ತಿರ್ಲಿಲ್ಲ. ಈಗ ನಾನು ಅಲ್ಲಲ್ಲಿ ಮಾತಾಡ್ತಿದ್ದೀನಲ್ಲ, ಕನ್ವಿನ್ಸ್ ಮಾಡ್ತಾವ್ರೆ ಜನಕ್ಕೆ ಅನ್ನೋದೊಂದು ಬಂದಿದೆ. ಮೈ ರೈಟ್, ನಾನು ಮೋದಿ ಬಗ್ಗೆ ಮಾತಾಡ್ಬೇಕು, ಇವ್ರ ಫೈಲೂರ್ ಬಗ್ಗೆ ಮಾತಾಡ್ಬೇಕು. ನಾನು ಲೀಡರ್ ಆಗಿ ಅಪೋಸಿಷನ್ ಅಲ್ಲಿ ಕೂತ್ಕೊಂಡು ಮಾಡಬಾರ್ದ ಸರ್? ನಾನು ಕುಡ್ಸೋದು ಮತ್ ಯಾರ 4 ಜನ 5 ಜನ ಒಂದ್ ಹಳ್ಳಿಲಿ ಕುಂಡಿಸ್ಕೊಂಡು ನಾನು ಮಾತಾಡುವಾಗೆಲ್ಲ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡ್ ಮಾಡಕ್ಕಾಗತ್ತ ಸರ್? ನಾನು ML ಆಗಿ ಕಾರ್ಯಕ್ರಮಗಳು ಮಾಡುವಾಗ ಅಫಿಷಿಯಲ್ ಆಗಿ ಏನಾರ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೋತೀವಿ, ಮಾಡ್ತೀವಿ. ಎಲ್ಲೋ ಹೋಗಿರ್ತವ ಹುಡುಗರು ಸೇರ್ಕೊಂತವೆ, ಖುಷಿಯಾಗಿ ಕುಣಿತವೆ, ಕೂಗ್ತವೆ. ಅಲ್ಲಿ ಏನಾರ ಮಾತಾಡಕ್ ಹೋದ್ರೆ ಒಂದ್ 4 ಜನ ಕುಡಿಸ್ಬಿಟ್ಬಿಡೋದು, ಎದ್ರಿಗೆ ಬಂದು ಅಟ್ಯಾಕ್ ಮಾಡೋದು. ನಮ್ಗೆ ಕುಮಾರ ಪಾರ್ಕ್ ಅಲ್ಲಿ ಪಾರ್ಲಿಮೆಂಟ್ ಮೆಂಬರ್ ದೇವೇಗೌಡರು ಚಿಕ್ಕ ಮನೆ ಮಾಡ್ಕೊಂಡಿದ್ರೆ ಇಲ್ವಾ ಕೇಳಿ ಸರ್. ಅವ್ರನ್ನ ಕೇಳ್ಬೇಕು ನೀವು. ಇದ್ರಾ ಇಲ್ವಾ ದೇವೇಗೌಡರು ಒಬ್ರೇ ಒಂದ್ ಮನೇಲಿ? ನಂಗೆ ಗೊತ್ತಿಲ್ಲ ಸರ್. ದೇವೇಗೌಡರು ಕುಮಾರ ಪಾರ್ಕ್ ಅಲ್ಲಿ ಒಬ್ರೇ ಇದ್ದಿದ್ ನಿಜ. ಪಾರ್ಲಿಮೆಂಟ್ ಮೆಂಬರ್ ಆದ್ಮೇಲೆ ಮತ್ತೆ ಇವರೆಲ್ಲ ಬಹಳ ಸೌಜನ್ಯವಾಗಿ ವರ್ಷಕ್ಕೆ ಶುರು ಮಾಡಿದ್ ನಿಜ. ಖಂಡಿತ ಸರ್. ಈಗೇನಾರು ಅವ್ರು ಹಾಸನ್ ಬಿಡದೇ ಇದ್ರೆ ಏನ್ ಮಾಡ್ತಿದ್ರು ಕೇಳಿ ಸರ್. ಅವರು ದೇವೇಗೌಡರನ್ನ ಇಲ್ಲಿ ಖುಷಿಯಾಗಿ ಬಂದಿಲ್ಲ ಸರ್, ಅನಿವಾರ್ಯವಾಗಿ ಬಂದವ್ರೆ. ಮೊಮ್ಮಗಂಗ್ ಸೀಟ್ ಕೊಡೋದು ಅನಿವಾರ್ಯ ಆಗಿತ್ತು ಸರ್. ಬೇಲೂರು ಎಲೆಕ್ಷನ್ ಅಲ್ಲೇನೆ ಮೊಮ್ಮಗ ಹೇಳ್ದ, ಇವ್ರಿಗೆಲ್ಲ ಸೂಟ್ ಕೇಸ್ ಕೊಟ್ಟು ಸೀಟ್ ತಗೋಬೇಕು JDSಗೆ ಅಂತ ರೇವಣ್ಣಮ್ಮಗೆ ಹೇಳ್ದ ಸರ್. ನಾನು ಹೇಳಿಲ್ಲ, ಸಮಾಧಾನ ಮಾಡಕ್ಕೆ ಬಿಡಪ್ಪ, ನೀನು ಪಾರ್ಲಿಮೆಂಟ್ ಬಿಟ್ಕೊಡ್ತೀನಿ, ನಾನು ರಿಟೈರ್ ಆಗ್ತೀನಿ ಅಂದ್ರು. ಅವನದನ್ನ ಹಿಡ್ಕೊಂಡ, ನೀನ್ ಹೇಳಿದ್ದೆಲ್ಲ ನನ್ಗೆ ಹಾಸನ ಬಿಟ್ಕೊಡ್ತೀನಿ ಅಂತ ಬಿಟ್ಕೊಡು ಅಂತ. ಈಗ ಇವ್ರಿಗೆ ಇನ್ನೊಂದವೆಲ್ಲಾರ ಕಾನ್ಸ್ಟಿಟ್ಯೂನ್ಸಿ ಹುಡುಕಕ್ಕೆ ಎಲ್ಲಾ ಮೈತ್ರಿ ಧರ್ಮ ಅಂತ ಭಾಷಣ ಮಾಡೋರು ಅವ್ನು ಕಾಂಗ್ರೆಸ್ MP ಕಿತ್ತಾಕಿ ಬಂದು ನಿಂತ್ಕೊಂಡ್ರಲ್ಲ ಸರ್ ಇವರು. ನಾವ್ ಗೆಲ್ತೀವಿ ಬಿಡಿ ಸರ್. ತುಮಕೂರು ಜಿಲ್ಲೆಯಲ್ಲಿ ಯಾರು
ದೇವೇಗೌಡರು ಋಣದಲ್ಲಿ ಇಲ್ಲ. ಮತ್ತೆ 30 ವರ್ಷ ರಾಜಕಾರಣದಲ್ಲಿ ದೇವೇಗೌಡರು ಏನ್ ಮಾಡೋರು ಅಂತ ನಾವು ಪ್ರಶ್ನೆ ಮಾಡ್ಬೇಕು, ಮಾಡ್ತಾ ಇದೀವಿ ಜಿಲ್ಲಾ ಹಿತಾಸಕ್ತಿಲಿ. ಅಬ್ಬಾ, ಈ ಮಾತು ಅದೆಷ್ಟೋ ನಿಜಾನೋ ಅದೆಷ್ಟೋ ಸುಳ್ಳೋ ಗೊತ್ತಾಗ್ತಿಲ್ಲ. ಎಲ್ಲರ ಮನೆಯಲ್ಲೂ ಸಣ್ಣ ಪುಟ್ಟ ಜಗಳ ಇದ್ದಿದೆ. ಆದ್ರೆ ಅದು ಈ ಮಟ್ಟಿಗ? ಅದು ಕುಮಾರಸ್ವಾಮಿ ಅಪ್ಪನನ್ನ ಮನೆಯಿಂದಾಚೆ ಹಾಕೋದ? ಅಧಿಕಾರಕ್ಕಾಗಿ ಅಪ್ಪನನ್ನ ಕೀಳಾಗಿ ನಡೆಸಿಕೊಂಡಿದ್ರ? ಮೊಮ್ಮಕ್ಕಳು ಕೂಡ ತಮ್ಮ ತಾತನನ್ನ ಹಾಗೆ ನೋಡ್ತಾರ? ಪ್ರಜ್ವಲ್ ರೇವಣ್ಣ ಕೂಡ ತಾತನಿಗೆ ಬ್ಲಾಕ್ ಮೇಲ್ ಮಾಡ್ತಾರ? ಏನೋಪ್ಪ, ಕೇಳ್ತಿದ್ರೆ ಎಲ್ಲವೂ ಅಚ್ಚರಿ ಅನ್ಸುತ್ತೆ. ಇದೇನಾ ವಾಸ್ತವ, ಅಥವಾ ಈ ವೈರಲ್ ವಿಡಿಯೋ ಹಿಂದೆ ಬೇರೆಯದ್ದೇ ತಂತ್ರ ಇದೆಯಾ? ಮಾಧುಸ್ವಾಮಿ ಮಾಡಿರೋ ಆರೋಪದಲ್ಲಿ ಅದೆಷ್ಟು ಸತ್ಯ ಇದೆ, ಅದೆಷ್ಟು ಸುಳ್ಳಿದೆ? ಕುಮಾರಸ್ವಾಮಿ ಗೌಡ್ರನ್ನ ಮನೆಯಿಂದಾಚೆ ಹಾಕಿದ್ದು ನಿಜಾನ? ಏನ್ ಹೇಳ್ತಾರೆ ಇದಕ್ಕೆ ಗೌಡ್ರು ಮಕ್ಕಳು ಏನ್ ಹೇಳ್ತಾರೆ? ಇಂತಹದೊಂದು ಗಂಭೀರಯುತ ಆರೋಪಕ್ಕೆ ಅವರ ಪ್ರತಿಕ್ರಿಯೆ ಏನಿರ್ಬೋದು? ಎಲ್ಲಿದೆ ನೋಡಿ. ಸಿಎಂ ಗೌಡ್ರನ್ನ ಮನೆಯಿಂದಾಚೆಗೆ ಹಾಕಿದ್ರು. ಮಾಧುಸ್ವಾಮಿ ಆರೋಪಕ್ಕೆ ಗೌಡ್ರು ಹೇಳಿದ್ದೇನು? ಈ ಇಳಿ ವಯಸ್ಸಲ್ಲಿ ತಮ್ಮ ಮನೆತನದ ಬಗ್ಗೆ ಹೀಗೆಲ್ಲ ಮಾತನಾಡ್ತಾರೆ ಅಂದ್ರೆ ಯಾರು ತಾನೇ ಬೇಜಾರಾಗಲ್ಲ ಹೇಳಿ? ಗೌಡ್ರು ದೇಶಕ್ಕೆ ಪ್ರಧಾನಿಯಾಗಿದ್ದವರು. ಹಾಗಂದ ಮಾತ್ರಕ್ಕೆ ಅವರ ಮನೆಯಲ್ಲಿ ಏನು ಜಗಳ ನಡಿಬಾರ್ದು ಅಂತ ಅಂದ್ರೆ ಹೇಗೆ? ಅದು ನಡೆದಿದ್ರು ಏನೋ ಮನಸ್ತಾಪಗಳಿಂದ ಆಗಿರುತ್ತೆ ಹೊರತು ಗೌಡ್ರನ್ನ ಮನೆಯಿಂದಾಚೆ ಹಾಕುವಷ್ಟು ಆಗಿರುವುದಂತೂ ಖಂಡಿತ ಸಾಧ್ಯವೇ ಇರಲ್ಲ. ಇನ್ನು ಗೌಡ್ರೆ ಏನೋ ಬೇಜಾರ್ಗೆ ಒಂದಷ್ಟು ದಿನ ಕುಮಾರ ಪಾರ್ಕ್ ಗೆಸ್ಟ್ ಹೌಸ್ಗೆ ಬಂದಿದ್ರೋ ಏನೋ. ಆದ್ರೆ ಇದನ್ನೇ ಈಗ ಚುನಾವಣಾ ಅಸ್ತ್ರವಾಗಿ ಬಳಸಿಕೊಂಡು ಗೌಡ್ರ ಮನೆತನ ಮರ್ಯಾದೆಯನ್ನ ಬೀದಿಗಿಳಿಯೋ ಪ್ರಯತ್ನ ಮಾಡ್ತಿದ್ದಾರೆ. ಆಗಿದ್ದಾಗ್ಲಿ ದೇವೇಗೌಡ್ರನ್ನ ಒಂದ್ ಮಾತು ಕೇಳ್ಬಿಡೋಣ ಅಂತ ಧೈರ್ಯ ಮಾಡ್ಬಿಟ್ವಿ. ಮಾಧುಸ್ವಾಮಿ ಆರೋಪಕ್ಕೆ ನಿಮ್ ಪ್ರತಿಕ್ರಿಯೆ ಏನ್ ಗೌಡ್ರೆ ಅಂತ ಕೇಳೇ ಬಿಟ್ವಿ. ಅದಕ್ಕೆ ಅವರ ಉತ್ತರ ಏನಾಗಿತ್ತು ಗೊತ್ತಾ? ನೀವೇ ನೋಡಿ. ಇದೊಂದು ದೃಶ್ಯ ನಿಜಕ್ಕೂ ಮಾಧುಸ್ವಾಮಿಯ ಆರೋಪಕ್ಕೆ ಉತ್ತರ ಕೊಡುತ್ತೆ ಅಂತ ನಾವು ಅನ್ಕೊಳ್ತೀವಿ. ಆ ಉತ್ತರ ಏನು ಅನ್ನೋದನ್ನ ನಿಮ್ಮ ಅಭಿಪ್ರಾಯಕ್ಕೆ ಬಿಡ್ತೀವಿ. ದೇವೇಗೌಡ್ರನ್ನ ನೋಡಿದ್ರೆ ಸಿಟ್ಟಿಂದ ಮೈಕ್ಗಳನ್ನ ಸರಿಸಿ ಹೋದ್ರು. ಆದ್ರೆ ರೇವಣ್ಣ ಹಾಗ್ ಮಾಡ್ಲಿಲ್ಲ, ಕೂಲ್ ಆಗೇ ಇದ್ರು. ಆ ಮಾಧುಸ್ವಾಮಿ ಮಾತನ್ನ ಏನ್ ಕೇಳ್ತೀರಾ? ಯಾರ್ ಏನ್ ಹೇಳಿದ್ರು ಗೌಡ್ರ ಕುಟುಂಬವನ್ನ ಯಾರು ಕೂಡ ಏನು ಮಾಡೋಕ್ಕಾಗಲ್ಲ. ಹೀಗಂತ ಹೇಳಿ ಎರಡೆರಡು ಬಾರಿ ಟೇಬಲ್ ಕುಟ್ಟಿ ಎದ್ದೋದ್ರು. ಅಯ್ಯೋ, ಆ ಮಾಧುಸ್ವಾಮಿ ಹೇಳಕ್ ಹೋದ್ರೆ ನಾನು ಇಪ್ಪೊಳ್ಳೆದ್ದು ಹೋಗ್ತೀನಿ. ಯಾಕೆ ಹೊರಗಡೆ ಆಗ್ತಾರೆ? ಇನ್ನುವೇ ಕುಟುಂಬ ದೇವೇಗೌಡ ಮತ್ತು ಅವ್ರ ಕುಟುಂಬ ಇದೆಯಲ್ರಿ, ಆ ಕುಟುಂಬನ ಒಡೆಯಕ್ ಮಾಧುಸ್ವಾಮಿ ಅಲ್ಲ, ಈಶ್ವರಪ್ಪ ಅಲ್ಲ, ಯಾರ ಕೈಲೂ ಆಗಲ್ಲ. ನಡೀರಿ, ಯಾರ ಕೈಲೂ ಆಗಲ್ಲ. ದೇವೇಗೌಡನ ಕುಟುಂಬ ಯಾರು ಹೊಡಿತೀವಿ ಅಂತ ತಿಳ್ಕೊಂಡಿದ್ರೆ ಅದು ಅವ್ರ ತಿರ್ಕನ್ ಕನಸು. ಆದ್ರೆ ಆರೋಪ ಬಂದಿರೋದು ಸಿಎಂ ಕುಮಾರಸ್ವಾಮಿ ಮೇಲೆ. ಮುತ್ತಿನ ಮಗ ಕುಮಾರಸ್ವಾಮಿನೇ ಗೌಡ್ರನ್ನ ಮನೆಯಿಂದ ಆಚೆ ಹಾಕಿರೋ ಬಗ್ಗೆ ಮಾಧುಸ್ವಾಮಿ ಹೇಳ್ಕೊಂಡು ತಿರ್ಗಾಡ್ತಿದ್ದಾರೆ. ಇನ್ನು ಇದಕ್ಕೆ ಸಿಎಂ ಕುಮಾರಸ್ವಾಮಿ ರಿಯಾಕ್ಟ್ ಮಾಡ್ಲೇಬೇಕಲ್ವಾ? ಇಲ್ದಿದ್ರೆ ಆರೋಪಕ್ಕೆ ಮತ್ತಷ್ಟು ರೆಕ್ಕೆ ಪುಕ್ಕ ಹತ್ಕೊಂಡ್ರು ಆಶ್ಚರ್ಯವಿಲ್ಲ. ಹಾಗಾದ್ರೆ ಮಾಧುಸ್ವಾಮಿ ಆರೋಪಕ್ಕೆ ಕುಮಾರಸ್ವಾಮಿ ಏನ್ ಹೇಳಿದ್ರು ನೀವೇ ಕೇಳ್ಕೊಂಡ್ಬಿಡಿ. ಗೌಡ್ರು ನೋಡಿದ್ರೆ ಮಾತಾಡದೆ ಹೋದ್ರು, ಇನ್ನು ಕುಮಾರಸ್ವಾಮಿ ನೋಡಿದ್ರೆ ಹೀಗೆ. ಇಂಥ ಆರೋಪವನ್ನೆಲ್ಲ ಪಾಪ ಯಾರ್ ತಾನೇ ಕೇಳಿ ಸಹಿಸ್ಕೊಳ್ತಾರೆ? ಅಲ್ಲ, ಚುನಾವಣೆಯಲ್ಲಿ ಗೌಡ್ರನ್ನ ಎದುರಿಸೋಕೆ ಬೇರೆ ವಿಷಯನೇ ಇರ್ಲಿಲ್ವಾ? ಹೀಗೆ ಮನೆತನ ವಿಷಯನ ಸಿಕ್ಕಿತ್ತು. ಇದು ವೈರಿಗಳಿಗೆ ನಿಜಕ್ಕೂ ಲಾಭ ತರುತ್ತಾ? ಜನ ಏನ್ ಮೂರ್ಖರ, ಥು ಛೀ ಅಂತ ಹೇಳಲ್ವಾ? ಯಾಕಿದೆಲ್ಲ ವಿರೋಧಿಗಳಿಗೆ ಅರ್ಥ ಆಗಲ್ವೋ ಏನೋ ಗೊತ್ತಿಲ್ಲ. ಅದ್ಯಾಕೋ ಏನೋ ಜೆಡಿಎಸ್ ಮುಖಂಡರು ಯಾರು ಈ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ಲಿಲ್ಲ. ಜೆಡಿಎಸ್ನವರಿರ್ಲಿ, ವಿರೋಧ ಪಕ್ಷದವರು ಈ ಬಗ್ಗೆ ಮಾತನಾಡಲು ಮುಂದಾಗ್ಲಿಲ್ಲ. ಅವರಿಗೂ ಕೂಡ ಗೊತ್ತಿದೆ ಇಂಥ ಹೇಳಿಕೆಗಳು ಡ್ಯಾಮೇಜ್ ತರುತ್ತೆ ಹೊರತು ಇದರಿಂದೇನು ಲಾಭ ಇಲ್ಲ ಅಂತ. ಎಲ್ಲರ ಮನೆಯ ದೋಸೆಯೂ ತೂತೆ, ಇನ್ನು ಕೆಲವರ ಮನೆಯಲ್ಲಿ ಕಾವ್ಲಿನೇ ತೂತಿರುತ್ತೆ. ಹೀಗಿರುವಾಗ ಅದನ್ನೆಲ್ಲ ಬೀದಿಗೆ ಎಳೆಯೋದನ್ನ ಯಾರು ಕೂಡ ಸಹಿಸಲ್ಲ. ಹೋರಾಟ ಏನೇ ಇದ್ರೂ ಅದು ರಾಜಕೀಯವಾಗಿ ಇರ್ಬೇಕೆ ಹೊರತು ತೀರಾ ಪರ್ಸನಲ್ ಆಗಿ ಹೋಗಬಾರ್ದು.
ಯಾವತ್ತಿನದ್ದೋ ಘಟನೆಯನ್ನ ಈಗ ಎತ್ತಿಟ್ಕೊಂಡು ಆಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಅಸಲಿಗೆ ಅಂತದ್ದಾಗಿದ್ರೆ ಓಕೆ, ಆದ್ರೆ ಹೀಗೆ ಚುನಾವಣೆ ಹೊತ್ತಲ್ಲಿ ಯಾವುದಕ್ಕೋ ಮತ್ತಿನ್ನೇನನ್ನೋ ತಳುಕ್ ಹಾಕಿ ಒಬ್ಬ ವ್ಯಕ್ತಿಯ ಘನತೆಗೆ ಕುಂದು ತರೋದಿದೆಯಲ್ಲ, ಎಷ್ಟರ ಮಟ್ಟಿಗೆ ಸರಿ? ಕಣದಲ್ಲಿ ನಿಂತು ನೇರ ಫೈಟ್ ಮಾಡ್ಲಿಕ್ಕಾಗದೆ ಹೀಗೆ ಗತಕಾಲದ ಘಟನೆಗಳಿಗೆ ರೆಕ್ಕೆ ಪುಕ್ಕವನ್ನ ಕಟ್ಟಿ ಗೆಲ್ಲೋದ್ ಸಾಧ್ಯನಾ? ಇದ್ರಿಂದಲೇ ಗೌಡ್ರನ್ನ ಸೋಲಿಸ್ತಾರಾ? ಬನ್ನಿ ನೋಡ್ಕೊ ಬರೋಣ. ಸುಳ್ಳು ಪಳ್ಳುಗಳಿಂದ ಗೌಡ್ರನ್ನ ಸೋಲಿಸಬಹುದಾ? ಜನ ಇದಕ್ಕೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತಾರ? ಗೌಡ್ರು ಮತ್ತು ಕುಮಾರಸ್ವಾಮಿ ಸಾರ್ವಜನಿಕ ಜೀವನದಲ್ಲಿ ಬೆರೆತು ಹೋಗಿರುವಂತಹ ವ್ಯಕ್ತಿ. ಒಂದ್ ವೇಳೆ ಇಂತಹ ಘಟನೆ ನಿಜಕ್ಕೂ ನಡೆದೇ ಇದ್ರೆ ಈ ವಿಷಯ ಬಯಲಾಗೋಕೆ ಇಷ್ಟು ದಿನಗಳ ಕಾಲ ಅಗತ್ಯವಿತ್ತ? ಸಾಮಾನ್ಯವಾಗಿ ಮನೆಗಳಲ್ಲಿ ಸಣ್ಣ ಪುಟ್ಟ ಕಲಹ ಇದ್ದಿದ್ದೆ, ತಾತ ಅಂದ್ಮೇಲೆ ಮೊಮ್ಮಕ್ಕಳು ಕೂಡ ಡಿಮ್ಯಾಂಡ್ ಮಾಡೋದು ಇದ್ದಿದ್ದೆ. ಆದ್ರೆ ಇದನ್ನೇ ಬ್ಲಾಕ್ ಮೇಲ್ ಅಂತ ಹೇಳೋಕಾಗುತ್ತಾ? ಆದ್ರೆ ಇದನ್ನೇ ದೊಡ್ಡದ್ ಮಾಡಿ ಕುಮಾರಸ್ವಾಮಿ ಗೌಡ್ರನ್ನೇ ಮನೆಯಿಂದಾಚೆಗೆ ಹಾಕಿದ್ರು ಅಂತ ಹೇಳೋ ಮೂಲಕ ಈಗ ಅದನ್ನೇ ಅಸ್ತ್ರವಾಗಿ ಬಳಸೋಕೆ ವೈರಿಗಳು ಮುಂದಾಗಿರುವುದು ಅವರ ನೀಚತನ ಪ್ರದರ್ಶಿಸಿದಂತಾಗ್ತಿದೆ. ಮೈಕು ಮೊಬೈಲ್ ಸಿಕ್ರೆ ಏನ್ ಬೇಕಾದ್ರೂ ಆರೋಪಿಸಬಹುದಾ? ಚುನಾವಣಾ ಕಾರಣಕ್ಕೆ ವ್ಯಕ್ತಿಯ ತೇಜೋವಧೆ ಸರಿನಾ? ಇತ್ತೀಚೆಗಂತೂ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಏನ್ ಬೇಕಾದ್ರೂ ಮಾಡಬಹುದು ಅಂದ್ಕೊಂಡಿದ್ದಾರೆ ಕೆಲವರು. ಏನೋ ಕುಮಾರಸ್ವಾಮಿ ಸಂದರ್ಭಕ್ಕೆ ನಿಖಿಲ್ ಎಲ್ಲಿದ್ಯಪ್ಪ ಅಂತ ಹೇಳಿದ್ದೆ ಭಾರಿ ದೊಡ್ಡ ತಪ್ಪು ಅನ್ನೋ ಹಾಗೆ ಟ್ರಾಲ್ ಮಾಡೋಕೆ ಶುರು ಮಾಡಿದ್ದಾರೆ ಹುಡುಗರು. ಮಾಧುಸ್ವಾಮಿ ಅಂತಹ ಜವಾಬ್ದಾರಿಯುತ ಶಾಸಕರೇ ಬೀದಿಲ್ ನಿಂತು ಗೌಡ್ರ ಮನೆತನದ ಬಗ್ಗೆ ಮಾತನಾಡಿದ್ರೆ ಇನ್ನು ಪಡ್ಡೆ ಹೈಕ್ಲು ತಾನೇ ಏನ್ ಮಾಡ್ಯಾರೋ? ಹಿರಿಯರು ಸರಿಗಿದ್ರೆ ಕಿರಿಯರು ಸರಿಗಿರ್ತಾರೋ ಏನೋ. ಆದ್ರೆ ಚುನಾವಣೆ ಕಾರಣಕ್ಕೆ ಎಲ್ಲರೂ ಎಲ್ಲವನ್ನ ಬಿಟ್ಟು ಲಂಗು ಲಗಾಮಿಲ್ಲದೆ ಮಾತನಾಡೋದಕ್ಕೆ ಶುರುವಾಗಿದ್ದಾರೆ. ಇದು ಕೇವಲ ಗೌಡ್ರ ವಿಚಾರದಲ್ಲಿ ಮಾತ್ರವಲ್ಲ, ಎಲ್ಲ ವಿಷಯಗಳು ಕೂಡ ಹಾಗೆ ಆಗ್ತಿವೆ. ಇದೇ ಕಾರಣಕ್ಕೋ ಏನೋ ಗೌಡ್ರು ಯುವಕರಿಗೆ ಯಾರೂ ಸೋಷಿಯಲ್ ಮೀಡಿಯಾಗಳ ಹಿಂದೆ ಬಿದ್ದು ಮೋಸ ಹೋಗ್ಬೇಡಿ ಅಂತ ಕರೆ ಕೊಟ್ಟಿದ್ದಾರೆ. ಸುಳ್ಳು ಸುದ್ದಿ ಹರಡುವವರ ಸಂಖ್ಯೆ ಹೆಚ್ಚಾಗಿದೆ. ಮೋದಿ ಒಬ್ಬರೇ ಎಲ್ಲ ಮಾಡಿದ್ದಾರೆ ಎನ್ನುವುದು ಜಾಲತಾಣಗಳಲ್ಲಿ ಹರಿದಾಡ್ತಿದೆ. ಅವರು ಗೆಲ್ಲೋಕೆ ಮತ್ತೊಬ್ಬರ ಮಾನನ ಬಯಲಿಗಿಳಿಯೋಕೆ ಹಿಂಜರಿಯೋರಲ್ಲ. ಹಾಗಾಗಿ ಸೋಷಿಯಲ್ ಮೀಡಿಯಾವನ್ನ ನಂಬಬೇಡಿ ಅಂತ ಮನವಿ ಮಾಡವ್ರೆ. ಒಂದು ವಿನಂತಿ ಮಾಡ್ತೇನೆ, ನಾವು ರೈತರ ಮಕ್ಕಳು ಮೋಸ ಹೋಗಬಾರದು, ದಯಮಾಡಿ ಮಿಸ್ಟೇಕ್ ಮಾಡಬೇಡಿ. ಇಳಿ ವಯಸ್ಸಿನಲ್ಲಿ ಗೌಡ್ರು ಇಂಥದ್ದೆಲ್ಲ ಕೇಳೋ ಹಾಗಾಯ್ತಲ್ಲ. ಇನ್ನಾದ್ರೂ ಜನಪ್ರತಿನಿಧಿಗಳು ಎಚ್ಚರಿಕೆಯಿಂದ ಮಾತನಾಡಿದ್ರೇನೆ ಒಳ್ಳೇದೇನೋ. ಚುನಾವಣೆ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಇಲ್ಲಿ ಎಲ್ಲರೂ ಒಟ್ಟಿ ಕೆಲಸ ಮಾಡ್ಲೇಬೇಕು. ರಾಜ್ಯ ಸರ್ಕಾರದಲ್ಲೂ ಅನುದಾನ ತರಬೇಕು, ಕೇಂದ್ರ ಸರ್ಕಾರದಿಂದಲೂ ಅನುದಾನ ತರಬೇಕು. ಜನರ ಕೆಲಸಗಳು ಆಗಬೇಕು ಅಂದ್ರೆ ಒಳ್ಳೆ ಬಾಯಿ ಮತ್ತು ಕೈ ಇರ್ಬೇಕು ನೋಡಿ. ಇಲ್ದೇ ಇದ್ರೆ ಇವರಿವರ ದ್ವೇಷಕ್ಕೆ ಜನಸೇವೆ, ಜನಾರ್ದನ ಸೇವೆ ಕೂಡ ಇಲ್ಲದಂತಾಗೋಗುತ್ತೆ. ಇದು ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.